ఈరోజు ఆలూరు తాలూకు లోహల హర్వి మండలం లోబిలేహల గ్రామంలో లక్ష్మమ్మ అవ్వదేవి సారవరమ్మ అవ్వదేవి కొల్లాపురం అవ్వ దేవి బిలేహల్ల గ్రామంలో ప్రజలు అందరూ కలిసి పెద్దలు అందరూ కలిసి దేవతలకు దేవాలయం నిర్మించారు. కొత్త గుడి ఓపెనింగ్ 1/5/2025 2/5/2025 ప్రారంభమవుతుందని గుడి నిర్మాణానికి గ్రామస్తులందరూ చాలా అద్భుతంగా సహకరించారు. గ్రామ పెద్దలందరూ ప్రతి ఒక్కరిని కలుపుకుంటూ గుడి పనులను చాలా అద్భుతంగా చేయించారు. గ్రామంలో పరమశివుని కటాక్షం పొందిన రామయ్య తాత ఆజ్ఞ ప్రకారం రామయ్య తాత చెప్పినట్లు గ్రామ పెద్దలందరూ కలిసి అంగరంగ వైభవంగా భక్తి శ్రద్ధలతో శక్తి స్వరూపమైన దేవతల గుడి ఓపెనింగ్ జరిగింది. సవరమ్మ దేవి విగ్రహ ప్రతిష్ఠ రామయ్య తాతయ్య పీఠాధిపతు శంభులింగ తాత కరుణాకర్ కటాక్షంతో సవరమ్మ దేవి విగ్రహ ప్రతిష్ఠ జరిగింది. ప్రతి ఇంట్లో ప్రతి ఒక్క ఆడపిల్లకు ఒడి బియ్యం పూసి ప్రతి ఒక్క ఆడపిల్ల దేవతలు ఆశీర్వాదం పొందారు. ನಿಟ್ಟವಟ್ಟಿಯಲ್ಲಿರುವಂತಹ ಪ್ರಭುಸ್ವಾಮಿಯವರೇ ಹಾಗೂ ನನ್ನೆಲ್ಲ ಆತ್ಮೀಯ ಪುರೋಹಿತ ಬಳಗದವರೇ, ಗ್ರಾಮದ ಸಮಸ್ತ ಸದ್ಭಕ್ತರೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಂಗದೊಳಗೆ ನೆಲೆಸಿರುವಂತಹ ಭಗವಂತನ ಚಿತ್ತವತಿಗೆ ಶರಣು ಶರಣಾರ್ಥಿ. ದಿನಗಳಿಂದ ಬೆಳೆಹಾಳಿ ಗ್ರಾಮದೊಳಗೆ ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಬಹಳಷ್ಟು ಸುಂದರವಾಗಿ ಶ್ರದ್ಧಾ ಭಕ್ತಿಯಿಂದ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ಮಾತೆಯ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಎಲ್ಲರೂ ಮಾಡಿದವರಾಗಿದ್ದೇವೆ. ಈ ಗ್ರಾಮದಲ್ಲಿ ನಡೆದಿರುವಂತಹ ಮಹಾಲಕ್ಷ್ಮಿ ಮಾತೆಯ ನೂತನ ಶಿಲಾ ವಿಗ್ರಹ, ನೂತನ ದೇವಸ್ಥಾನದ ಉದ್ಘಾಟನೆ, ಇವೆಲ್ಲ ಕಾರ್ಯಕ್ರಮ ನಮ್ಮ ಪುರೋಹಿತರು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಎಲ್ಲ ಪುರೋಹಿತರು 3 ದಿನಗಳಿಂದ ಕಳಸಗಳಲ್ಲಿ ನವಗ್ರಹ ದೇವತೆಗಳನ್ನ, ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳನ್ನ, ಅಷ್ಟಲಕ್ಷ್ಮಿ ಮಾತೆಯರನ್ನ, ನವದುರ್ಗಿಯರನ್ನ, ಏಕಾದಶ ರುದ್ರರನ್ನ, ಬಹುಶಃ ಜಗತ್ತಿನಲ್ಲಿ ಎಷ್ಟೋ ದೇವಾನ ದೇವತೆಗಳದವಲ್ಲ, ಕೋಟ್ಯಾನುಕೋಟಿ ದೇವತೆಗಳು, ಎಲ್ಲಾ ದೇವತೆಗಳು ಕಳಸದ ಮುಖಾಂತರ, ಗಂಗೆ ಮುಖಾಂತರ ಯಾವ ಗ್ರಾಮಕ್ಕೆ ಆಗಮಿಸ್ಯಾರಪ್ಪ ಅಂತಂದ್ರೆ ಬೆಳೆಹಾಳು ಗ್ರಾಮಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೆ ಕೃಪೆಯನ್ನ ಮಾಡಿದ್ದಾರೆ. ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾತೆಯ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಆಗೈತಿಲ್ರಿ? ಆಗೈತಿ. ಗರ್ಭಗುಡಿ ಒಳಗಿರುವಂತಹ ಆ ವಿಗ್ರಹ ದೇವರಾಗದಲ್ಲ, ಅದು ಒಂದು ಕಲ್ಲು. ಗರ್ಭಗುಡಿ ಆಗಲಿಕ್ಕೆ ಸುತ್ತಲೂ ಪಿಲ್ಲರ್ ರೀತಿಯಾಗಿರುವಂತಹ ಅದು ಒಂದು ಕಲ್ಲು. ಆದ್ರೆ ಜೊತೆಗೆ ಮೆಟ್ಟಿಲು ಸ್ಟೆಪ್ಸ್ ಏನಾಗಿದಾವಲ್ಲ ಅವು ಕಲ್ಲು. ಮೆಟ್ಟಿಲಾಗಿರುವಂತಹ ಕಲ್ಲು, ಕಂಬವಾಗಿರುವಂತಹ ಕಲ್ಲು, ಗರ್ಭಗುಡಿ ಒಳಗೆ ಪ್ರತಿಷ್ಠಾಪನೆಯಾಗಿ ದೇವರ ಪೂಜೆಗೆ ಅರ್ಹ ಆಗುವಂತಹ ಸುಂದರ ದೇವರ ವಿಗ್ರಹ ಆಗೈತಲ್ಲ, ಅದು ಒಂದು ಕಲ್ಲು. ಈ ಮೆಟ್ಟಿಲಾಗಿರುವಂತಹ ಕಲ್ಲು ಮತ್ತೆ ಕಂಬದ ಕಲ್ಲು ಎರಡು ಕೇಳಿದವಂತ. ಯಾರನ್ನ? ದೇವರ ಗರ್ಭಗುಡಿ ಒಳಗೆ ಏನೈತಲ್ಲ ಆ ದೇವರ ರೂಪವನ್ನ ತಾಳೈತಲ್ಲ ಆ ವಿಗ್ರಹವನ್ನು ಕೇಳಿದ. ನಾನು ನೀನು ಎಲ್ಲರೂ ಒಂದೇ ಕುಟುಂಬದಿಂದ ಬಂದಿತ್ತು. ಎಲ್ಲಿಂದ? ಒಂದೇ ಕುಟುಂಬದಿಂದ ಬಂದಿತ್ತು, ಒಂದೇ ಸ್ಥಳದಿಂದ ಬಂದಿತ್ತು. ಆದರೆ ನಾವು ಮೆಟ್ಟಿಲಾಗಿವಿ, ನಾವು ಕಂಬವಾಗಿವಿ, ನಾವು ತಲೆ ಆಗಿವಿ, ನಾವು ಕತ್ರ ಬಂಡೆ ಆಗಿವಿ. ನೀನು ವಿಗ್ರಹ ಆದಿ ಅಂತ ಕೇಳಿದ್ರು. ಕೇಳಿದಾಗ ಗರ್ಭಗುಡಿಯೊಳಗಿರುವಂತಹ ದೇವರ ವಿಗ್ರಹ ಆಗಿರುವಂತಹ ಕಲ್ಲು ಹೇಳತಂತ, ಏನಿಲ್ಲ, ನಾನು ದೇವರ ವಿಗ್ರಹ ಆಗಿನಂತಂದ್ರೆ ಕಾರಣ ಏನಂದ್ರೆ, ಈ ಏನು ಶಿಲ್ಪಿ ಇದ್ನಲ್ಲ ಅವ ನನಗೆ ಸುತ್ತಿಗೆಯಿಂದ ಚಾನಗಳ ತಾಂಡು ಹೊಡೆದ, ನನ್ನಲ್ಲಿ ಯಾವುದು ಬೇಡವಾಗಿತ್ತಲ್ಲ ಅದೆಲ್ಲದನ್ನು ತೆಗೆದಾಕಿದ, ನನ್ನಲ್ಲಿ ದೈವತ್ವದ ರೂಪ ಇತ್ತಲ್ಲ ಅದನ್ನ ಮಾತ್ರ ಉಳಿಸಿದ, ನನ್ನ ದೇವರಾದೆ ಅಂತ ಹೇಳಿದ. ಕಾರಣ ಏನು ಅಂತಂದ್ರೆ, ನಮ್ಮಲ್ಲೂ ಸಹಿತ ನಾವು ದೇವರಾಗಿರ್ಬೇಕಂದ್ರೆ ನಮ್ಮಲ್ಲಿ ಬೇಡವಾದ ಕೆಲವೊಂದು ಇರ್ತಾವ ದುಶ್ಚಟಗಳು. ಇಸ್ಪೇಟ್ ಆಗ್ಲಿ, ಓಸಿ ಆಗ್ಲಿ, ಕುಡಿತ ಆಗ್ಲಿ, ಅಥವಾ ಇನ್ನಿತರ ಯಾವುದೇ ದ್ವೇಷ, ಅಸೂಯೆ, ಇಂಥವೆಲ್ಲ ಬೇಡಾದವನ್ನ ಬಿಟ್ಟಾಗ ಮಾತ್ರ ನಾವು ಸಹಿತ ದೇವರಾಗ್ತೀವಿ. ಹಂಗಾರ ನಾವು ದೇವರಾಗ್ಬೇಕಪ್ಪ ಅಂದ್ರೆ ನಾವು ಕೆಲವೊಂದು ತಡ್ಕೋಬೇಕು. ಅಂದ್ರೆ ಹೆಂಗ ಆ ಶಿಲ್ಪಿ ತಾನು ಕೊಡುವಂತ ಉಳಿಪೆಟ್ಟು, ಸುತ್ತಿಗೆ ಪೆಟ್ಟನ್ನ ತಡ್ಕೊಳ್ತದಲ್ಲ, ಹಂಗ ದೇವರು ಕೊಡುವಂತ ಕೆಲವೊಂದು ಕಷ್ಟಗಳನ್ನ, ಸಮಸ್ಯೆಗಳನ್ನ, ತೊಂದರೆಗಳನ್ನ ತಡ್ಕೋಬೇಕು.
ಭಗವಂತ ಜಗತ್ತಿನಲ್ಲಿ ಎಷ್ಟು ಕಷ್ಟ ನಿನಗೆ ಕೊಡಬೇಕನ್ನೋ ಸಾಧ್ಯ ಐತಲ್ಲ, ಎಲ್ಲಾ ಕಷ್ಟಗಳನ್ನು ಕೊಡು, ಆ ಕಷ್ಟಗಳನ್ನು ತಡ್ಕೊಳ್ಳುವಂತ ಶಕ್ತಿ ಮಾತ್ರ ಕೊಡು ಅಂತ ಕೇಳಬೇಕು. ಅವಾಗ ದೇವರ ಅನುಗ್ರಹ ಮಾಡ್ತಾನೆ. ಹೇಗೆ ದೇವರ ಗರ್ಭ ಗುಡಿ ಒಳಗ ದೇವರ ಪ್ರತಿಷ್ಠಾಪನೆ ಆಯ್ತಲ್ಲ ಆ ಕಲ್ಲು, ಅದೇ ರೀತಿ ನಾವು ದೇವರಿಗೆ ಬಹಳ ಪ್ರಿಯವಾಗಬೇಕಂದ್ರೆ ನಮ್ಮಲ್ಲಿ ಬ್ಯಾಡವಾದವನ್ನು ಬಿಟ್ಟಾಗ ಮಾತ್ರ ಗರ್ಭಗುಡಿ ಒಳಗಿರುವಂತಹ ದೇವರ ಉಪಾಧಿ ಒಳಗ ನಾವು ಸಹಿತ ಒಳ್ಳೆಯ ಮನುಷ್ಯರಾಗ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ, ಜೊತೆಗೆ ಬಹಳಷ್ಟು ಒಂದು ಕಥೆ ಬಹಳ ಚೆನ್ನಾಗೈತೆ. ಅದು ಒಂದು ಕಡೆಗೆ ಬೆಂಕಿ ಹಚ್ಚಿರ್ತದೆ,